ಇದೊಂದು ಗಾಡಿ ಬಂದು ನಿಂತೈತೆ. ಇವ್ರದ್ದು ಅರ್ಧ ಆಗೈತೆ, ನಮ್ಮದು ಅರ್ಧ ಆಗೈತೆ. ಬರೀ ಅರ್ಧಂಬರ್ಧ ಮಾಡಿಕೊಂಡು ಖಾಲಿ ಮಾಡ್ತಾ ಅವ್ರೆ. ನೋಡ್ಕೊಳ್ಳಿ ಎಷ್ಟು 12:15 ಗಾಡಿ ಖಾಲಿ ಆಗಬೇಕಾದ್ರೆ ಸಿಟಿ ಒಳಗೆ ಹೋಗಿ ಖಾಲಿ ಮಾಡಿ ಬರ್ಬೇಕಾರೆ ನೋಡಿದೆ ಒಂದು ಹೆಚ್ಚು ಕಮ್ಮಿ ಒಂದು 60-70 ಆಂಬುಲೆನ್ಸ್ ನಿಂತಿತ್ತು. ಅಲ್ಲಿ ವಿಡಿಯೋ ಮಾಡೋಣ ಅನ್ಕೊಂಡು ಹೋದೆ. ವಿಡಿಯೋ ಬರ್ಬೇಕಾರೆ ವಿಡಿಯೋ ಮಾಡೋಣ ಅಂತ ಖಾಲಿ ಮಾಡ್ಕೊಂಡು ಬರ್ಬೇಕಾರೆ ನಮ್ಮ ಓನರ್ ಹತ್ರ ಫೋನಲ್ಲಿ ಮಾಯಲ್ಲಿ ಬಂದು ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಇಲ್ಲಿ ಡೀಸೆಲ್ ರೇಟ್ ನೋಡಿ ₹81.90. ನೋಡಿದ್ರ ನಮ್ಮ ಬೆಂಗಳೂರಿಗೂ ಇಲ್ಲಿಗೂ 8 ರೂಪಾಯಿ ಗಂಟೆ ಆಗ್ಬಿಡ್ತವೆ. 8 ಗಂಟೆ ಆದರೆ ಹೋಗೋದು ಮಲಗೋದ ಇಲ್ಲ ಏನು ಮಾಡೋದು? ಹೋದ್ನ ಗಾಡಿ ಲೋಡ್ ಕೊಟ್ಟು ಕಳಿಸಿದ್ರೆ ಮಲಿಕಳಕ್ಕೆ ಜಾಗ ಇರಲ್ಲ, ಮಲಗಂಗಿಲ್ಲ. ಅಬಿಬಿ ಕಮ್ ಟು ಕರ್ನಾಟಕ ಅಲ್ಲ ಮಂಗಳೂರು, ಕರ್ನಾಟಕ ಮಂಗಳೂರು ಎರಡು. ಸ್ನೇಹಿತರೆ ಇವಾಗ ಬಂದು ಸ್ವಲ್ಪ ಖಾಲಿ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಹೆಚ್ಚು ಕಮ್ಮಿ ನೋಡಿ ಇಲ್ಲಿವರೆಗೂ ಖಾಲಿ ಆಗಿದೆ ಗಾಡಿ. ಇವಾಗ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಗಾಡಿ ನೋಡಿ ಫ್ರಂಟಲ್ಲಿ ಕೂತ್ಕೊಂಡೈತೆ, ಹಿಂದ್ಗಡೆ ಎತ್ತೈತೆ. ಎಲ್ಲ ಲೋಡೆಲ್ಲ ಮುಂದೆ ಆಗ್ಬಿಡೈತೆ. ಯಾಕಂದರೆ ಹಿಂದೆ ಇರೋದೆಲ್ಲ ಖಾಲಿ ಆಗ್ಬಿಡೈತಲ್ಲ, ಹಂಗಾಗಿ ಎಲ್ಲ ಮುಂದೆ ಆಗ್ಬಿಡೈತೆ ಲೋಡು. ಇದೊಂದು ಗಾಡಿ ಬಂದು ನಿಂತೈತೆ. ಇವ್ರದ್ದು ಅರ್ಧ ಆಗೈತೆ, ನಮ್ಮದು ಅರ್ಧ ಆಗೈತೆ. ಬರೀ ಅರ್ಧಂಬರ್ಧ ಮಾಡಿಕೊಂಡು ಖಾಲಿ ಮಾಡ್ತಾ ಅವ್ರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಇವತ್ತರ ಹೇಳ್ತಾರೆ ಎಷ್ಟಾಗುತ್ತೋ ಅಷ್ಟು ಕ್ರಾಸಿಂಗ್ ಮಾಡಿಬಿಟ್ಟು ಉಳಿದಿದ್ದು ಅಂಗಡಿಯಲ್ಲಿ ಇಳಿಸ್ಕೊತೀನಿ ಅಂತ ಹೇಳ್ತಾವ್ರೆ ಸಾಯಂಕಾಲ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅಂಗಡಿ ಈ ಕಡೆಯಿಂದ 2 ಕಿಲೋಮೀಟ್ರ್ ಹೋಗ್ಬೇಕು. ಇದು ನಾಯರ ಬಂಕು 2 ಕಿಲೋಮೀಟ್ರ್ ಹೋಗ್ಬೇಕು. ರೋಡ್ ಸೈಡ್ ಐತೆ ಅಂಗಡಿ. ಅಲ್ಲಿ ಅಂಗಡಿ ತಗೋ ಜಾಗ ಇಲ್ಲ ಈ ಥರ ನಿಲ್ಸ್ಕೊಳ್ಳೋಕ್ಕೆ. ಒಳಗಡೆ ರಿವರ್ಸ್ ಬಿಡಬೇಕು, ಖಾಲಿ ಮಾಡ್ಕೊಬೇಕು, ತಗೊಂಬತ್ತಾ ಇರಬೇಕು ಆ ಥರ. ಹಂಗಾಗಿ ಇಲ್ಲಿ ನಿಲ್ಸ್ಕೊಂಡು ಕೂತಿರೋದು. ನೋಡಪ್ಪ ಇವರು ಈ ಗಾಡಿ ಡ್ರೈವರ್ ಓನರು ನಮ್ಮ ಗಂಗಾಧರಣ್ಣ. ಈ ಗಾಡಿಯವರವರು. ಇವರು ನಮ್ಮ ಓನರ್ ಫ್ರೆಂಡು ನಮ್ಮ ಗಂಗಾಧರ್ ಅಂತೇಳಿ. ಪಾಪ ಸಾಕಾಗ್ಬಿಡೈತೆ ಎಲ್ಲರಿಗೂ. ಯಾಕಾರ ಬಂದೆ ಅನಿಸ್ಬಿಡೈತೆ. ಖಾಲಿಯಾಗಿ ಹೋಗ್ಬಿಟ್ರೆ ಸಾಕಪ್ಪ ಅನಿಸ್ಬಿಡೈತೆ ನಮಗೆಲ್ಲ. ಗಾಡಿಗಳು ಬಂದಾಗ ನೋಡೋದು ಕೂತ್ಕೊಳ್ಳೋದು ಇದೇ ಆಗೋಗ್ಬಿಡೈತೆ. ಇಲ್ಲಿ ಮೈನ್ ರೋಡಲ್ಲಿ ಗಾಡಿಗಳು ಬರ್ತಾರಲ್ಲ. ಅಣ್ಣ ಹೊಡೆಯೋಣ, ಈ ಡಿಪ್ಪರ್ ಹೊಡೆಯೋಣ. ಅಣ್ಣ ನೋಡ್ತಾನೆ ಇಲ್ಲ, ಅವನು ಕೇರಳ ಗಾಡಿ ಅವನು ನೋಡ್ತಾನೆ ಇಲ್ಲ. ರೋಡ್ ತುಂಬ ನೋಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಕೆಲಸ. ಅದರೊಂದ್ಸಲಿ ನೋಡ್ಕೊಂಬಿಡಿ ನಮ್ಮ ಗಂಗಾಧರಣ್ಣನ. ನೋಡಿ ಸ್ನೇಹಿತರೆ, ನಮ್ಮ ಗಾಡಿ ಖಾಲಿ ಮಾಡ್ತಾನೆ ಅವರೇ. ಟೈಮ್ ಆಗಲೇ 6 ಗಂಟೆ. ಆಂಬುಲೆನ್ಸ್ಗೆ ಬರೋನೇ ಇಲ್ಲ. ಏನಂತ ಒಂದು ಗೊತ್ತಾಗ್ತಿಲ್ಲ. 5 ನಿಮಿಷನೂ ಇರಲ್ಲ. ನೋಡೋಣ ಈಗೊಂದು ಪಾಸ್ ಆಯ್ತಾ ನೋಡ್ತಾ ಇರ್ರಿ. ಹಂಗೆ ಒಂದು 5 ನಿಮಿಷ ವೀಡಿಯೋ ಮಾಡ್ತೀನಿ. 5 ನಿಮಿಷಕ್ಕೊಂದು ಆಂಬುಲೆನ್ಸ್ ಹೋಗುತ್ತೆ ಇಲ್ಲಿ. ಅದು ಏನಂತಾನೆ ಒಂದು ಅರ್ಥ ಆಗ್ತಿಲ್ಲ. ಅಷ್ಟೊಂದು ಆಂಬುಲೆನ್ಸ್, ಅಷ್ಟೊಂದು ಪೇಷಂಟು, ಅಷ್ಟೊಂದು ಆಕ್ಸಿಡೆಂಟ್ ಆಗುತ್ತಾ ಏನು ಒಂದು ಗೊತ್ತಾಗ್ತಿಲ್ಲ. ಅಷ್ಟೊಂದು ಆಂಬುಲೆನ್ಸ್ ಹೋಯ್ತಾ ಇರ್ತದೆ ಇಲ್ಲಿ. ಒಂದು ಆ ಕಡೆಯಿಂದ ಹೋಗುತ್ತೆ, ಒಂದು ಈ ಕಡೆಯಿಂದ ಹೋಗುತ್ತಾ ಒಂದು ಗೊತ್ತಾಗಲ್ಲ. ನೋಡಿ ಎಲ್ಲ ಖಾಲಿ ಆಗ್ಬಿಡ್ತೀನಿ. ಎಲ್ಲ ಗಾಡಿಗಳಿತ್ತು ರೋಡ್ ತುಂಬ. ಇವತ್ತೆಲ್ಲ ಖಾಲಿ ಎಲ್ಲ ಜಾಲಿ ಖಾಲಿ. ನಮ್ದು ಒಂದೇ ಉಳ್ಕೊಂಡೈತೆ. ನಮ್ಮದು ಇನ್ನೂ ಖಾಲಿ ಮಾಡ್ತಾನೆ ಅವರೇ. ಏನಾಗುತ್ತೋ ಗೊತ್ತಿಲ್ಲ. ಒಳ್ಳೆ ಜಾಗ. ಏನಪ್ಪ ಅಂದರೆ ಒಂದು ಟೀ ಅಂಗಡಿ, ಊಟ ಪಾಠ ಏನೂ ಸಿಗೋಲ್ಲ. ಇಲ್ಲೊಂದು ಹೋಟ್ಲಿದೆ ನೋಡಿ. ಈ ಹೋಟ್ಲು ಸಿಕ್ಕಾಪಟ್ಟೆ ಕಾಸ್ಟ್ಲಿ ದುನಿಯಾ ಹೋಟ್ಲು. ಒಂದು ಎಗ್ ರೈಸು 110 ರೂಪಾಯಿ, ಚಿಕನ್ ಫ್ರೈಡ್ ರೈಸು 150 ರೂಪಾಯಿ. ಏನಪ್ಪ ಅಷ್ಟೊಂದು ಕಾಸ್ಟ್ಲಿ. ಹೆಂಗೋ ನಮ್ಮ ಗಾಡೀಲಿ ಸ್ಟವ್ ಪಾತ್ರೆ ಅಡುಗೆ ಮಾಡ್ಕೊಂಡು ತಿನ್ಕೋತಾ ಇದ್ದೀವಿ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಕಲ್ಲು ಇನ್ನೂ ಉಳ್ಕೊಂಡವೆ ಅಂತ. ಒಂದು ಲೈನಲ್ಲಿ 50 1 2 3 4 ಲೈನು. ಅಲ್ಲಿಗೆ ಇನ್ನು 200 ಕಲ್ಲು ಉಳ್ಕೊಂಡವೆ. ಖಾಲಿ ಮಾಡ್ತಾನೆ ಇದ್ದಾರೆ. ಆಲೇ ಟೈಮು 6:30. ಹೊತ್ತು ಮುಳುಗ್ತಾ ಇದೆ. A few moments later. ಸ್ನೇಹಿತರೆ
ಫೈನಲ್ ಆಗಿ 5ನೇ ದಿನಕ್ಕೆ ಸಕ್ಸಸ್ ಆಗಿ 6ನೇ ದಿನಕ್ಕೆ ಸಕ್ಸಸ್ ಆಗಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಟೈಮಿಂಗ್ಸ್ ಎಷ್ಟು ಗೊತ್ತಾ ಇವಾಗ? ಟೈಮಿಂಗ್ ನೀವೇ ನೋಡ್ಕೊಳ್ಳಿ. ಎಷ್ಟು? 12:15. 12:15 ಗಾಡಿ ಖಾಲಿ ಆಗ್ಬೇಕಾದ್ರೆ 12:15 ಸಿಟಿ ಒಳಗಿತ್ತು. ಸಿಟಿಯಿಂದ ಬೈಪಾಸ್ ತಗೊಂಡು ಬಂದೆ. ಈ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ, ಕ್ಯಾಲಿಕಟ್ ಬೈಪಾಸಲ್ಲಿ. ಇವಾಗ ಇಲ್ಲಿಂದ 230 ಕಿಲೋಮೀಟ್ರ್ ಮಂಗಳೂರು MT ಡೈರೆಕ್ಟ್. ಮುಂದೆ ಎಲ್ಲಾರ ಟೀ ಸಿಕ್ಕರೆ ಟೀ ಕುಡಿಬೇಕು. ಟೀಗೆ ಕುಡ್ಕೊಂಡು ಇಲ್ಲಿ ಯಾವುದೋ ಹೋಟ್ಲು ಏನೈತಿ, ಹೋಟ್ಲು ಟೀ ಹೋಟ್ಲಲ್ಲ, ಹೋಟ್ಲು. ಟೀ ಸಿಕ್ಕರೆ ಟೀ ಕುಡ್ಕೊಂಡು ಹೋಗ್ತಾ ಇರೋದು. ಹಾಗೆ ನಮ್ಮ ಮಾಯಿಯಲ್ಲಿ ಹೋಗಿ ಡೀಸೆಲ್ ಬೇರೆ ಫುಲ್ ಮಾಡಿಸ್ಕೊಂಡು ಹೋಗ್ಬೇಕು. ಡೀಸೆಲ್ ಇನ್ನೂ ಅರ್ಧ ಟ್ಯಾಂಕಿಂದ ಕೆಳಗೈತೆ. ಡೀಸೆಲ್ ಫುಲ್ ಮಾಡಿಸ್ಕೊಂಡು ಹೋಗ್ಬೇಕು. ಹೋಗೋಣ. ಯಪ್ಪ, ಯಾರೇ ಆಗಲಿ ಡ್ರೈವರ್ಗಳು ಕ್ಯಾಲಿಕೇಟ್ ಅಂದರೆ ಕಲ್ಲು ಕೇಳ್ಕೊಂಡು ತುಂಬ್ರಿ. ನಮ್ಮ ಮುಸ್ತಫಾ ಅಂತ ಪಾರ್ಟಿ ನೋಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ತುಂಬಕ್ಕೆ ಹೋಗ್ಬೇಡ್ರಿ. ಹುಟ್ಟು ದರಿದ್ರ ಪಾರ್ಟಿ ಅಂದರೆ ಹುಟ್ಟು ದರಿದ್ರ ಪಾರ್ಟಿ. ಗಾಡಿಯಲ್ಲೇ ಇಟ್ಕೊಂಡೆ ವ್ಯಾಪಾರ ಮಾಡ್ತಾನೆ. ಹಂಗೂ ಉಳಿದಿರೋದು ತಿರ್ಗಾ 8-10 ಕಿಲೋಮೀಟ್ರ್ ತಗೊಂಡೋಗಿ ಸಿಟಿ ಒಳಗೆ ಖಾಲಿ ಮಾಡ್ತಾನೆ. ಇನ್ನೊಂದು ಡೆಲಿವರಿ ಕೊಡ್ತಾನೆ ಇಷ್ಟೊತ್ತಿನಲ್ಲಿ. ಹೆಂಗೋ ಖಾಲಿ ಮಾಡಿಕೊಟ್ಟ. ಕೈ ಮುಗಿದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಎಲ್ಲ ಮೈನ್ ರೋಡು. ಕೈ ಮುಗಿದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅವನಿಗೆ. ಇನ್ನು ಲೈಫಲ್ಲಿ ಏನು ಅಂಗಡಿ ಬರಲ್ಲಪ್ಪ. ಹಂಗೂ ಹೇಳ್ತಾನೆ, ನಂಬರ್ ಸೇವ್ ಮಾಡ್ಕೋ, ಫೋನ್ ಮಾಡು ಬೆಂಗಳೂರು ಬಂದಾಗ ರೆಗ್ಯುಲರ್. ಇದು ಏನೋ ಪ್ರಾಬ್ಲಮ್ ಆಯ್ತು ಅಷ್ಟೇ, ಮತ್ತೆ ಯಾವತ್ತೂ ಹಂಗೆ ಮಾಡಲ್ಲ. ಒಂದೇ ದಿವಸ ಖಾಲಿ ಮಾಡಿಕೊಡ್ತೀನಿ ಹಂಗೆ ಹಿಂಗೆ ಅಂತ. ಸವಾಸನೆ ಬೇಡ, ಹೊರಟಿದ್ದೀವಿ. ನೋಡಿ ಇವೆಲ್ಲ ರೋಡ್ ರೆಡಿ ಮಾಡ್ತಾವ್ರೆ. ಇಲ್ಲಿಂದ ಮಂಗಳೂರುವರೆಗೂ ಹಿಂಗೆ ರೋಡು. 230 ಕಿಲೋಮೀಟ್ರ್ ಹಿಂಗೇನೆ. ಯಪ್ಪ, ಅದೇನು ಯಾವಾಗ ರೆಡಿ ಮಾಡ್ತಾನೋ ಏನು ಕತೆನೋ. ಮಂಗಳೂರುವರೆಗೂ ಹಿಂಗೆ ಐತೆ ರೋಡು. ಬರ್ರಿ ಮುಂದೆ ಎಲ್ಲಾರು ಹೋಗಿ ಟೀ ಕುಡಿಬೇಕಾರೆ ಸಿಗೋಣ. ಇಲ್ಲಾಂದರೆ ಮಾಯಿ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಬೇಕಾರೆ ಸಿಗೋಣ. ಅಲ್ಲೊಂದು ವಿಶೇಷವಾದ ಸುದ್ದಿ ಐತೆ, ಹೇಳ್ತೀನಿ ಮಾಯಿಯಲ್ಲಿ ಏನು ಎತ್ತ. ನೋಡಿ ಸ್ನೇಹಿತರೆ, ಮಾಯಲ್ಲಿ ಬಂದು ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಇಲ್ಲಿ ಡೀಸೆಲ್ ರೇಟ್ ನೋಡಿ, 81 ರೂಪಾಯಿ 90 ಪೈಸಾ. ನೋಡಿದ್ರೆ ನಮ್ಮ ಬೆಂಗಳೂರಿಗೂ ಇಲ್ಲಿಗೂ 8 ರೂಪಾಯಿ ರೇಟ್ ಡಿಫ್ರೆನ್ಸ್ ಬರುತ್ತೆ. ಹೊಸಪೇಟೆ ನಮ್ಮ ಕರ್ನಾಟಕಗೂ ಇಲ್ಲಿಗೂ 7ರಿಂದ 8 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಇದು ಬಂದು ಯೂನಿಯನ್ ಸ್ಟೇಟು. ಹಂಗಾಗಿ ನೋಡಿ ಎಲ್ಲ ಗಾಡಿಯವರೆಲ್ಲ ಫುಲ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಂಕ್ ಮಾತ್ರ ಸಿಕ್ಕಾಪಟ್ಟೆ ಚಿಕ್ಕದ ಬಂಕು. ಇಲ್ಲಿ ಇದೇ ಹೇಳಿದ್ದು, ಇಲ್ಲೊಂದು ವಿಶೇಷ ಐತೆ ತಿಳಿಸ್ತೀನಂತ. ಏನಪ್ಪ ಅಂದರೆ ಡೀಸೆಲ್ ರೇಟು ಸಿಕ್ಕಾಪಟ್ಟೆ ಕಡಿಮೆ. ಹಂಗಾಗಿ ಇಲ್ಲಿ ನೋಡಿರಿ, ಫಸ್ಟ್ ಇಲ್ಲಿ ಡೀಸೆಲ್ ಫುಲ್ ಮಾಡ್ಸೋಣ ಬರ್ರಿ, ತೋರಿಸ್ತೀನಿ. ಸ್ನೇಹಿತರೆ, ಫೈನಲ್ಲಾಗಿ ಡೀಸೆಲ್ ಹಾಕಿದ್ದು ನೋಡಿ 19,500 ರೂಪಾಯಿ ಹಿಡಿಸೈತೆ. 238 ಲೀಟ್ರು. ಮೀಟ್ರ್ ಪ್ರಕಾರ 237 ಹಿಡಿಬೇಕಾಯ್ತು, 38 ಹಿಡ್ದೈತೆ. 1 ಲೀಟ್ರ್ ಜಾಸ್ತಿ ಕೊಡ್ತೈತೆ. ಬನ್ನಿ ಮೀಟ್ರ್ ತೋರಿಸ್ತೀನಿ ಇವಾಗ, ಎಷ್ಟು ಕುಡಿಬೇಕು, ಎಷ್ಟು ಬಂದೈತೆ ಮೈಲೇಜ್ ಅಂತ. ಸ್ನೇಹಿತರೆ, ನಮ್ಮ ಗಾಡಿ ಮೈಲೇಜ್ ನೋಡಿ, ಮೀಟ್ರ್ ಮಾತ್ರ ಸೂಪರಾಗಿ ತೋರಿಸುತ್ತೆ. ಇದು ನೋಡಿ 805 ಅಂದರೆ 806 ಕಿಲೋಮೀಟ್ರು, 2.3 ಮೈಲೇಜ್ ಬಂದಿದೆ. ಇಷ್ಟು ಮೈಲೇಜ್ ಬಂದಿದೆ ಅಂದರೆ ಫುಲ್ ಘಾಟ್ ಸೆಕ್ಷನ್ ಅಲ್ವಾ. ಕರೆಕ್ಟಾಗಿ ಡೀಸೆಲು ಅಷ್ಟೇ ಹಿಡಿಸಿದೆ. 240 ಲೀಟ್ರು, 240 ಲೀಟ್ರ್ ಕರೆಕ್ಟಾಗಿ ಹಿಡಿದೆ. ಈಗ 0 ಮಾಡಿದ್ದೀವಿ. ಈಗ ನೋಡೋಣ ಮೈಲೇಜು. ಅಲ್ಲಿಂದ MT ಬಂದಿದ್ದೀನಲ್ಲ ನೋಡಿ, MT ತೋರಿಸ್ತೀನಿ. ಖಾಲಿ ಬಂದಿರೋದು 4.4 ಬಂದಿದೆ. ಅದನ್ನು 0 ಮಾಡಿಬಿಡೋಣ. ಇಲ್ಲಿಗೆ 0 ಮಾಡಿಬಿಡೋಣ. 0 ಆಯಿತು. ಬರ್ರಿ ಈಗ ಇಲ್ಲಿಂದ ಫಸ್ಟ್ ಗಾಡಿ ಮೂವ್ ಮಾಡೋಣ, ಇಲ್ಲಾಂದರೆ ಈಗ ಜಾಮ್ ಆಗ್ಬಿಡ್ತೈತೆ. ಫಸ್ಟ್ ತೆಗೆದು ಆ ಕಡೆ ನೋಡೋಣ. ನೋಡಿ ಇದೇ ಬಂಕಲ್ಲಿ ಡೀಸೆಲ್ ಫುಲ್ ಮಾಡಿಸ್ಕೊಂಡಿದ್ದು. ಸೀದಾ ಹೋಗೋಣ. ಅದೇ ಬೈಪಾಸ್, ಅಂದರೆ ಬೈಪಾಸಲ್ಲಿ ಬಂಕಿಲ್ಲ, ಸಿಟಿ ಒಳಗೆ ಬರಬೇಕು. ಮಾರಿದ್ರೆ ಡೀಸೆಲ್ ಸಿಗಲ್ಲ. ಬೈಪಾಸಲ್ಲಿ ಸ್ವಲ್ಪ ಮಾರಿದ್ರೆ ಗೊತ್ತಾಗಲ್ಲ. ಇಲ್ಲಿಂದ ಲೆಫ್ಟು, ಈ ಟರ್ನಿಂಗು ಕಟ್ಟಾಗಲಿಲ್ಲ. ಹಿಂದೆ ಹೋಗಿ ಆ ಕಡೆ ಹೋಗಿ ತಿರ್ಸ್ಕೊಂಡು ಬಂದಂಗಾಯ್ತು. ಟರ್ನಿಂಗ್ಗಳು ಕಟ್ಟಾಗಲ್ಲ. ಕೇರಳದಲ್ಲಿ ಭಾಳ ಹುಷಾರಾಗಿರ್ಬೇಕು.
ಬರ್ರಿ ಮೈನ್ ರೋಡ್ಗೆ ಹೋಗಿ ಸಿಗೋಣ ಸ್ನೇಹಿತರೆ. ಡೀಸೆಲ್ ಹಾಕ್ಕೊಂಡು ಮೈನ್ ರೋಡ್ ಬಂದೆ ಮಾಯಲ್ಲಿ. ಈ ಮಾಯಲ್ಲಿ ಡೀಸೆಲ್ ರೇಟ್ ಯಾಕೆ ಇಷ್ಟು ಕಡಿಮೆ ಅಂದರೆ ಇದು ಬಂದು ಯೂನಿಯನ್ ಸ್ಟೇಟ್ ಅಂತ. ನಮ್ಮ ಕೇರಳದಲ್ಲಿ ಮಾಯಿ, ಮಹಾರಾಷ್ಟ್ರದಲ್ಲಿ ಗೋವಾ, ಹಂಗೆ ಗುಜರಾತಲ್ಲಿ ಸಿಲ್ವಾಸ, ತಮಿಳ್ನಾಡಲ್ಲಿ ಪಾಂಡಿಚೇರಿ, ಇವೆಲ್ಲ ಯೂನಿಯನ್ ಸ್ಟೇಟು. ಇಲ್ಲೆಲ್ಲ ರೇಟು ಕಡಿಮೆ ಅಂದರೆ ಇಲ್ಲಿ ಟ್ಯಾಕ್ಸ್ ಬೀಳಲ್ಲ ಡೀಸೆಲ್ಗೆ. ಏನು ರೇಟ್ ಐತೋ ಅದೇ ರೇಟು, ಟ್ಯಾಕ್ಸ್ ಬರಲ್ಲ. ನಮ್ಮ ಸ್ಟೇಟಲ್ಲೆಲ್ಲ ಟ್ಯಾಕ್ಸ್ ಬರುತ್ತೆ, ಅದಕ್ಕೆ ಇಲ್ಲಿ ಇಷ್ಟೊಂದು ರೇಟ್ ಕಡಿಮೆ. ನಮ್ಮ ಬೆಂಗಳೂರಿಗೂ ಇಲ್ಲಿಗೂ ಹೋಲಿಸ್ಕೊಂಡ್ರೆ 8 ರೂಪಾಯಿ ಕಡಿಮೆ. ಆದರೆ ಏನಪ್ಪ ಅಂದರೆ ಇಲ್ಲಿ ಡೀಸೆಲ್ ಹಾಕ್ಸೋದು ಅಷ್ಟೇ ಕಷ್ಟ. ಯಾಕಪ್ಪ ಅಂದರೆ ರೋಡೆಲ್ಲ ಬಂಕೆಲ್ಲ ಚಿಕ್ಕದಾಗಿರುತ್ತೆ. ಊರೊಳಗೆ ಬಂದರೆ, ಸಿಟಿ ಒಳಗೆ ಬಂದರೆ ಎಲ್ಲ ರೋಡೆಲ್ಲ ಚಿಕ್ಕದಾಗೇ ಇರುತ್ತೆ, ಇಕ್ಕಟ್ಟು ಬಂಕ್ಗಳಲ್ಲಿ. ಇದು ಬೈಪಾಸ್. ಈಗ ಬೈಪಾಸ್ ಬಂದ್ಬಿಟ್ಟಪ್ಪ, ಸಾಕಾಗ್ಬಿಡ್ತು ಅಲ್ಲಿ. ಅಲ್ಲ ರೋಡ್ ಬೇರೆ ಕ್ಲೋಸ್ ಮಾಡಿಬಿಟ್ಟಿದ್ರು, ಅಲ್ಲಿ ಹೋಗಿ ಸುತ್ತಾಕೊಂಬರೋಷ್ಟೊತ್ತಿಗೆ ಸಾಕಾಗ್ಬಿಡ್ತು. ನೋಡ್ರಿ ಆರಾಮಾಗಿ ಹೋಗೋಣ. ಟೈಮ್ ಆಲೇ 3 ಗಂಟೆ, ಇಲ್ಲಿಗೆ 3 ಗಂಟೆ. ಇನ್ನು 160 ಕಿಲೋಮೀಟ್ರ್ ಹೋಗ್ಬೇಕು ನಾನು ಮಂಗಳೂರಿಗೆ. ಅದು ಯಾವಾಗ ಹೋಗ್ತೀವೋ ಏನು ಕತೆ ಏನೋ, ಹೋಗೋಣ ಆರಾಮಾಗಿ. ಮೈಲೇಜ್ ಮಾತ್ರ ನನ್ನ ಅನಿಸಿಕೆ ಮೀಟ್ರು ಕರೆಕ್ಟಾಗಿ ತೋರಿಸುತ್ತೆ ಅಪ್ಪ. ಎಷ್ಟು ಕರೆಕ್ಟಾಗಂದರೆ ನಾನು ಮೀಟ್ರ್ ಕರೆಕ್ಟಾಗಿ ಲೆಕ್ಕ ಮಾಡಿದಲ್ಲಿ 237 ಲೀಟ್ರ್ ಹಿಡಿಬೇಕು. ಅದು ನೋಡ್ರೆ 238, ಅಂದರೆ 1 ಲೀಟ್ರ್ ಜಾಸ್ತಿ ಕುಡಿದಿದೆ. ಆಮೇಲೆ 237 ಹೆಂಗಪ್ಪ ಅಂದರೆ ಬರ್ಬೇಕಾದ್ರೆ 10,000 ಹಾಕ್ಸ್ಕೊಬಂದಿದ್ದೆ ಬೆಂಗಳೂರಿಂದ ಬರ್ಬೇಕಾದ್ರೆ. ಇದರಲ್ಲಿ ಎಲ್ಲಪ್ಪ ಅಲ್ಲಿ ಗುಂಡ್ಲುಪೇಟೆಯಲ್ಲಿ 10,000 ಹಾಕ್ಸ್ಕೊಬಂದಿದ್ದೆ. ಇಲ್ಲಿ ಫುಲ್ ಮಾಡ್ಸೋಣ ಅಂತ ಅಲ್ಲಿ 10,000 ಹಾಕ್ಕೊಬಂದಿದ್ದೆ. ಎರಡು ಲೆಕ್ಕ ಮಾಡಿದಾಗ ಮೈಲೇಜು ಕರೆಕ್ಟಾಗಿ ಬಂದಿದೆ. ಮೀಟ್ರು ಕರೆಕ್ಟಾಗಿ ತೋರಿಸುತ್ತೆ. ನೋಡಿಲ್ಲ ಒಂದು ಆಂಬುಲೆನ್ಸ್, ಇಷ್ಟೊತ್ತಿನಲ್ಲೂ ಆಂಬುಲೆನ್ಸ್ ಹೋಯ್ತಾನೇ ಇದೆ ಊರಾಗೆ. ಅಯ್ಯೋ ಅಲ್ಲಿ ಕ್ಯಾಲಿಕೇಟಲ್ಲಿ ಸಿಟಿ ಒಳಗೆ ಹೋಗಿ ಖಾಲಿ ಮಾಡಿ ಬರ್ಬೇಕಾದ್ರೆ ನೋಡಿದೆ, ಒಂದು ಹೆಚ್ಚು ಕಮ್ಮಿ ಒಂದು 60-70 ಆಂಬುಲೆನ್ಸ್ ನಿಂತಿತ್ತು. ಅಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡು ಹೋಗ್ಬೇಕಾರೆ ಹೋದೆ, ವಿಡಿಯೋ ಬರ್ಬೇಕಾದ್ರೆ ವಿಡಿಯೋ ಮಾಡೋಣ ಅಂತ. ಖಾಲಿ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಓನರ್ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ವಿಡಿಯೋನು ಮಾಡಿಲ್ಲ, ಏನಿಲ್ಲ, ಹಂಗೇ ಬಂದ್ಬಿಟ್ಟೆ. ಏನು ಒಂದೊಂದು ಹಾಸ್ಪಿಟ್ಲ್ ಮುಂದೆ 60-70 ಆಂಬುಲೆನ್ಸು. ನಾವು ಬಸ್ ಸ್ಟ್ಯಾಂಡ್, ನಮ್ಮ ಹಳ್ಳಿಗಳೆಲ್ಲ ನಮ್ಮ ಕಡೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಕಾರ್ಗಳು ಇಸಿರ್ತಾರಲ್ಲ, ಟ್ಯಾಕ್ಸಿ ಟ್ರಾವೆಲ್ಸ್ಗೆ, ಟೂರಿಸ್ಟ್ಗೆ ಅಂತೇಳಿ ಕಾರ್ಗಳು ಇಸಿರ್ತಾರಲ್ಲ, ಆ ಥರ ಆಂಬುಲೆನ್ಸ್ಗಳು ಇಸ್ಕೊಂಡು ಕೂತಾರೆ. ಇವೆಲ್ಲ ಮಾಯಿ ಸಿಟಿಗೆ ಹೋಗೋದೆ, ಎಲ್ಲ ಇಕ್ಕಟ್ಟು ರೋಡ್ಗಳು. ನೋಡ್ರಿ ಆರಾಮಾಗಿ ಮಂಗಳೂರಿಗೆ ಹೋಗೋಣ. ಮಂಗಳೂರಿಗೆ ಹೋಗಿ ಇನ್ನು ಮುಂದೆ ಎಲ್ಲಾರ ಸಿಗೋಣ. ಇಲ್ಲೇ 3 ಗಂಟೆ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದ್ದೀನಂದರೆ ಕಾಸರಗೋಡು. ಅಣ್ಣಯ್ಯ ಸ್ವಲ್ಪ ನಿಧಾನ ಬಾಣ್ಯ, ನಿಧಾನ ಬಾಣ್ಯ. ಕಾಸರಗೋಡಲ್ಲಿದ್ದೀನಿ. ಕಾಸರಗೋಡು ಬರೋಷ್ಟೊತ್ತಿಗೆ ಟೈಮ್ ಬಂದು 6:15. ರಾತ್ರಿಯಿಂದ ಓಡಿಸ್ಕೊಂಡು ಬರ್ತಾನೆ ಇದ್ದೀನಿ. ರೋಡ್ ಅಂತೂ ಕೇಳೋಕ್ಕೆ ಹೋಗ್ಬೇಡ್ರಿ, ಅಷ್ಟು ವರಿಷ್ಠ ರೋಡ್ ಅಂದರೆ ಕೇರಳದು ಅಷ್ಟು ವರಿಷ್ಠ ರೋಡ್ ಅಂದರೆ ಅಷ್ಟು ವರಿಷ್ಠ ರೋಡ್ ಕೇರಳದ್ದು. ಕಾಸರಗೋಡು ಬಿಟ್ಟ ಮೇಲೆ ನೋಡಿ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಮಾಯಿ ಬೈಪಾಸ್ ಒಂದು ಸ್ವಲ್ಪ ಪರವಾಗಿಲ್ಲ, ಅದಕ್ಕೆ ಸ್ವಲ್ಪ ದೂರ ಮಾಡಿಬಿಟ್ಟು ಟೋಲ್ ಬೇರೆ ಇಕ್ಬಿಟ್ಟವ್ರೆ. ಅದು ಬಿಟ್ಟರೆ ಏನು ಕೇಳೋಕ್ಕೋಗ್ಬೇಡ್ರಿ. ಆಮೇಲೆ ಇನ್ನೊಂದು ನೋಡಿ, ಈ ಕೇರಳದ ಅಲ್ಲಿಂದ ನೋಡ್ಕೊಂಡು ಬಂದಿರಲ್ಲಿ ಒಂದಂತ ಅರ್ಥ ಆಯಿತು. ಏನಪ್ಪ ಅಂದರೆ ನೋಡಿ, ಗೇಟ್ಗಳು ಕಾಂಪೌಂಡ್ ಹಾಕಿದ್ದಾರೆ ಗೊತ್ತಾ. ಹೈವೇ ಓಪನ್ ಆದರೆ ಆಚೆಯಿಂದ ಒಬ್ಬರು ಒಳಗಡೆ ಬರೋಂಗಿಲ್ಲ, ಒಳಗಿಂದ ಒಬ್ಬರು ಆಚೆ ಹೋಗಂಗಿಲ್ಲ. ಆ ಥರ ಎಕ್ಸ್ಪ್ರೆಸ್ ಹೈವೇ ಥರ ನಾನ್ ಸ್ಟಾಪು ಡೈರೆಕ್ಟು ಓಡಿಸ್ತಾ ಇರಬೇಕು. ಆ ಥರ ರೋಡ್ ಮಾಡ್ತಾರೆ ನೋಡಿ, ಎಲ್ಲ ಕಾಂಪೌಂಡ್ ಈ ಥರ ಕಟ್ಟಿರೋದು. ನಮ್ಮ ಕಡೆಯಲ್ಲಿ ಏನಾಗುತ್ತೆ, 4 ಲೈನ್ಗಳಲ್ಲಿ ಆ ಕಡೆಯಿಂದ ಈ ಕಡೆ ಬರ್ಬೋದು, ಓಡಾಡ್ಬೋದು, ಹಂಗೆಲ್ಲ ಐತೆ. ಇದ್ರಾಗ ಏನಿಲ್ಲ, ಈ ಥರ ಕಟ್ಟೆ ಬಿಟ್ಬಿಟ್ಟಿದ್ದಾರೆ. ಯಾರು ದಾಟಂಗಿಲ್ಲ, ಪಾಟಂಗಿಲ್ಲ. ಇಲ್ಲೇ 6:15. ಇನ್ನೂ ಮಂಗಳೂರು ಇನ್ನು 60-70 ಕಿಲೋಮೀಟ್ರ್ ಹೋಗ್ಬೇಕಪ್ಪ. ಹೋಗೋಷ್ಟೊತ್ತಿಗೆ 8 ಗಂಟೆ ಆಗ್ಬಿಡ್ತವೆ. 8 ಗಂಟೆ ಆದರೆ ಹೋಗೋದು ಮಲಗೋದ ಇಲ್ಲ ಏನು ಮಾಡೋದು? ಹೋದ್ನ ಗಾಡಿ ಲೋಡ್ ಕೊಟ್ಟು ಕಳಿಸಿದ್ರೆ ಮಲಿಕೊಳ್ಳೋಕೆ ಜಾಗ ಇರಲ್ಲ, ಮಲಗಂಗಿಲ್ಲ. ಇನ್ನು ತಿರ್ಗಾ ಗಾಡಿ ಬಂದರೆ ತಗೊಂಡು ಹೋಗ್ಬೇಕು. ಅಯ್ಯಪ್ಪ, ನಾನು ಮಾಡಿದ ಲೇಟ್ಗಿಂದ ಎಷ್ಟು ಎಡವಟ್ಟಾಗ್ತವೆ ನೋಡ್ರಿ. ಒಂದು ಸ್ವಲ್ಪ ಬೇಗ ಖಾಲಿ ಮಾಡಿಕೊಟ್ಟಿದ್ರೆ ಯಾವ ಎಡವಟ್ಟು ಇರ್ತಿರ್ಲಿಲ್ಲ. ಏನು ಓಡಿಸ್ತೀರಪ್ಪ ಈ ರೋಡಲ್ಲಿ? ಬರೇ ಡಿವೈಡ್ರು, ಬರೇ ಡೈವರ್ಷನು, ಏಕ ಡೈವರ್ಷನು. ನಮ್ಮ ಕರ್ನಾಟಕ ಬರೋವರೆಗೂ ಡೈವರ್ಷನ್. ಇನ್ನೂ ಕರ್ನಾಟಕ ಎಂಟ್ರಿ ಕೊಟ್ಟರೆ ಸಮಾಧಾನ.
ಕರ್ನಾಟಕ ಎಂಟ್ರಿ ಕೊಟ್ಟರೆ ಅಲ್ಲಿಂದ ಆ ಕಡೆ ನೋಡಪ್ಪ ರೋಡ್ ಚೆನ್ನಾಗೈತೆ. ಅಷ್ಟೊತ್ತಿಗಾಗಲೇ ಟ್ರಾಫಿಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಇವಾಗ ಅದೊಂದು ಟೆನ್ಷನು. ಟ್ರಾಫಿಕ್ ಸ್ಟಾರ್ಟ್ ಆಯ್ತು ಅಂದರೆ ಇವೆಲ್ಲ ನೋಡು ಒಂದೇ ಗಾಡಿ ಪಾಸ್ ಆಗೋದು. ಅವ್ನು ಹೋಗೋವರೆಗೂ ಅವನಿಂದನೇ ಹೋಗ್ಬೇಕು. ತುಂಬ ದೂರ ಕಣ್ಣೂರಾಗೂ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ. ಅವನು ಒಬ್ಬ ಗಾಡಿನ ಹೋಗ್ತಾನಂದ್ರೆ ಅವನಿಂದನೇ ಹೋಗ್ಬೇಕು. ಅವನು ಓವರ್ಟೇಕ್ ಮಾಡೋಂಗಿಲ್ಲ, ಬಿಡೋಂಗಿಲ್ಲ. ಎಲ್ಲೋ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಒಂದ್ಸಲಿ ಓವರ್ಟೇಕ್ ಮಾಡೋ ಚಾನ್ಸ್ ಸಿಗುತ್ತೆ. ಅದ್ರಲ್ಲಿ ಓವರ್ಟೇಕ್ ಮಾಡ್ಕೊಂಡ್ರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಆ ಥರ ನೋಡಿ, ಈಗ ಅವನಿಂದನೇ ಹೋಗ್ಬೇಕು ನಾವು. KA 26 ಗದಗ್ದು ಗಾಡಿ ಅಪ್ಪ, ಕ್ಯಾಂಟ್ರದು. ಅಯ್ಯೋ ದಾರಿ ಬಿಡ್ರು. ಸೆಕೆ ಆಗ್ತೈತಂದರೆ ಹೊಸಿ ಸೆಕೆ ಆಗ್ತಿಲ್ಲ. ನಮ್ಮ ಬ್ಲೋವರ್ ಆನ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ ಇಷ್ಟೊತ್ತಲ್ಲೂ. ಫುಲ್ ಸೆಕೆ ಇಲ್ಲಿ, ಬೇವು ಹೋಗ್ತಾ ಇದ್ದೀನಿ. ಕೈ ಅಂತೂ ನೋಡಿ ಬಟ್ಟೆ ಅಲ್ಲಿ ಇಕ್ಕೊಂಬಿಟ್ಟಿದ್ದೀನಿ ನೋಡಿ, ಅಲ್ಲಿ ಇಕ್ಕಿದ್ದೀನಿ ನೋಡಿ ಬಟ್ಟೆ. ಕೈ 5 ನಿಮಿಷಕ್ಕೂ ಒರೆಸ್ಕೊಂಡು ಸ್ಟೇರಿಂಗ್ ಹಿಡಿಯೋದು. ಹಂಗೆ ಜಾರ್ತೈತೆ ಸ್ಟೇರಿಂಗು. ಬೇವು ಹೋಗ್ತಾರೆ ಸೆಕೆಗೆ. ನೋಡಿ ಇಂಥ ಜಾಗ ಸಿಕ್ಕಿದ್ರೆ ಓವರ್ಟೇಕ್ ಮಾಡ್ಕೋಬೇಕು ಅವ್ರನ್ನೆಲ್ಲ, ಇಲ್ಲಾಂದ್ರೆ ಮತ್ತೆ ಓವರ್ಟೇಕ್ ಮಾಡೋಕ್ಕಾಗಲ್ಲ. ಈಗ ನಮ್ಮಿಂದ ಓವರ್ಟೇಕ್ ಮಾಡೋಕ್ಕೆ ಒಬ್ಬ ಅಣ್ಣ ಬೆನ್ಸ್ ಗಾಡಿಯನ್ನು ಬರ್ತಾವನೆ ನೋಡಿ. ಇವಾಗ ನಾವು ಅವನು ಓವರ್ಟೇಕ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಆಗಲ್ಲ. ಇದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಆಲ್ ಮೊನ್ನೆಲ್ಲ ಓಪನ್ ಆಗಿದ್ದಿಲ್ಲ, ಇವಾಗೆಲ್ಲ ಓಪನ್ ಆಗಿರಂಗೈತೆ. ಎಷ್ಟು ಓಪನ್ ಆಗೈತೆ ಗೊತ್ತಿಲ್ಲ. ಬರ್ರಿ ನಮ್ಮ ಕರ್ನಾಟಕಕ್ಕೆ ಹೋಗಿ ಸಿಗೋಣ. ಕರ್ನಾಟಕ ಹೋಗೋವರೆಗೂ ನಮಗೆ ಸಮಾಧಾನ ಇರಲ್ಲ. ಬೆನ್ಸು ನಮ್ಮನ್ನೇ ಓವರ್ಟೇಕ್ ಮಾಡ್ತೀಯ, ನಾವು ಓವರ್ಟೇಕ್ ಮಾಡಲ್ವಾ? ನಮ್ಮ ಯಜಮಾನ ನೋಡ್ಬಿಟ್ಟು ಬೈಕ್ ಅಂತಾನೆ, ಚೆನ್ನಾಗಿ ಬೇಕಂತ ಇವನ್ ಕೇಳಿ ಗಾಡಿ ಕೊಟ್ಬಿಟ್ಟು ಇನ್ನೇನು ಗಾಡಿ ಹಿಂಗೆ ಹೊಡಿತಾನಲ್ಲ ಅಂತ. ಯಾಕಂದ್ರೆ ನಮ್ಮ ಯಜಮಾನ ಪ್ರತಿಯೊಂದು ವಿಡಿಯೋನು ನೋಡ್ತಾರೆ ನಂದ. ಹಂಗಾಗಿ ಸ್ಪೀಡ್ ಅಂತೂ ಓಡಿಸ್ತಿಲ್ಲಪ್ಪ, 60 ಮೇಲೆ ಓಡಿಸ್ತಿಲ್ಲ ನಾನು. ಸ್ನೇಹಿತರೆ, ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಗೆ ಕೇರಳ ಎಂಡು ನೋಡಿ, ಇಲ್ಲಿಗೆ ಕೇರಳ ಎಂಡ್. ಅಲ್ಲಿ ನೋಡಿ ಸುಂಕ ವಸೂಲಾತಿ ಕೇಂದ್ರ. ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆದರೆ ಟೋಲ್ ಕಟ್ಟಲೇಬೇಕು. ಇಲ್ಲಿಂದ ಈ ಕಡೆ ನಮ್ಮ ಕರ್ನಾಟಕ. ಅಬಿಬಿ ಕಮ್ ಟು ಕರ್ನಾಟಕ. ಅಲ್ಲ ಮಂಗಳೂರು, ಕರ್ನಾಟಕ ಮಂಗಳೂರು ಎರಡು. ಫಸ್ಟು ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಖುಷಿ ಆಗ್ತೈತಪ್ಪ. 4 ದಿನ ಕೇರಳದಲ್ಲಿ ಇದ್ದು ಸಾಕಾಗ್ಬಿಟ್ಟು ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಖುಷಿ ಆಗ್ತೈತೆ. ನಮ್ಮ ಕೇರಳ ಸರ್ಕಾರದ ಬಸ್ ನೋಡಿ ಹೆಂಗಿದೆ, ರೆಡ್ ಬಸ್ಸು. ಟೋಲು. ಫಸ್ಟು ಟೀ ಕುಡಿಬೇಕು. ಆಮೇಲೆಲ್ಲ ಸಾಕಾಗ್ಬಿಟ್ಟಿದೆ. ಅಲ್ಲಿಂದ ಕೇರಳ ರೋಡಲ್ಲಿ ಓಡಿಸ್ಕೊಂಬರಕ್ಕೆ ಇಲ್ಲಿಂದ ಈ ಕಡೆ ಆರಾಮಾಗಿ ಹೋಗ್ಬೋದು. ಇನ್ನೇನು ಇದೆ, 24-25 ಕಿಲೋಮೀಟರ್ ಇತ್ತು ಮಂಗಳೂರು ಅಷ್ಟೇ. ಬೈಕಂಬಡಿಗೆ ಆರಾಮಾಗಿ ಹೋಗ್ಬೋದು. ಫಸ್ಟು ಟೀ ಕುಡಿದ್ಬಿಡೋಣ, ಆಮೇಲೆ ಅಣ್ಣ ಓಪನ್ ಆಗೋಣ. ಟೋಲೇ ಸ್ಕ್ಯಾನ್ ಆಗ್ತಿಲ್ಲ, ಓಪನ್ ಆಗ್ತಿಲ್ಲ. ಏನಕ್ಕೆ? ಓಪನ್ ಆಯ್ತು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಟೀ ಕುಡಿದ್ಬಿಟ್ಟು ಹೋಗೋಣ. ಟೀ ಕುಡಿಯೋಕ್ಕೆ ಜಾಗ ಎಲ್ಲ ಐತೆ, ಗಾಡಿ ನಿಲ್ಲಿಸ್ಬೇಕು. ಫಸ್ಟು ಗಾಡಿ ನಿಲ್ಲಿಸ್ಬೇಕು. ಆಹಾ, ಎಲ್ಲ ರೋಡಲ್ಲಿ ಗಾಡಿ ನಿಲ್ಲಿಸಿದ್ದಾರೆ. ಇಲ್ಲಿ ಜಾಗ ಇದೆ ಜಾಗ ಇದೆ.